ಇತ್ತೀಚೆಗೆ ಒಂದು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿನ ಪ್ರಾಧ್ಯಾಪಕ ಹೇಳ್ತಾ ಇದ್ರು, ಈಗಿನ ಜನರೇಷನ್ ನ ಸ್ಟೂಡೆಂಟ್ಸ್ ನಮ್ಗೆಲ್ಲ ಗೌರವ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಕೃಷ್ಣ ಹೇಳಿರೋ ಭಗವದ್ಗೀತೆಯ ಒಂದು ಶ್ಲೋಕ ನೆನಪಾಯ್ತು. ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೈವ ಸುಪಾಕೇಚ ಪಂಡಿತ ಸಮದರ್ಶಿನ ಅಂತ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಒಬ್ಬ ಕ್ಯಾರೆಕ್ಟರ್ ಇರೋ ನಾಲೆಜಬಲ್ ಮತ್ತೆ ಎಜುಕೇಟೆಡ್ ಪರ್ಸನ್ ಯಾರು ಅಂತ. ಯಾರು ವಿದ್ಯಾ ಮತ್ತೆ ವಿನಯದಲ್ಲಿ ಸಂಪನ್ನರು ಅಂತ. ಯಾರು ಒಬ್ಬ ಬ್ರಾಹ್ಮಣನಿಗಾಗ್ಲಿ, ಆನೆಗಾಗ್ಲಿ, ನಾಯಿಗಾಗ್ಲಿ ಅಥವಾ ಇರ್ಬೇಕಾಗ್ಲಿ ಅಥವಾ ಸಕಲ ಚರಾಚರಗಳಿಗಾಗ್ಲಿ ಎಲ್ಲರನ್ನೂ ಒಂದೇ ರೀತಿಯಿಂದ ನೋಡ್ತಾ ಅವರಿಗೆ ರೆಸ್ಪೆಕ್ಟ್ ಮಾಡ್ತಾನೆ, ಅವನು ನಿಜವಾದ ಪಂಡಿತ ಅಂದ್ರೆ ಎಜುಕೇಟೆಡ್ ಪರ್ಸನ್ ಅಂತ. ಯಾಕೆ ಹೀಗೆ ಅನ್ನೋದಕ್ಕೆ ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಅಂದ್ರೆ ಈ ಇಡೀ ಸೃಷ್ಟಿಯ ಸೃಷ್ಟಿಕರ್ತ ನಾನು, ಈ ಸೃಷ್ಟಿಯಲ್ಲಿರೋ ಎಲ್ಲಾ ಜೀವಗಳು ನನ್ನ ಅಂಶಗಳು ಅಂತ. ಎಲ್ಲರೂ ಕೂಡ ನನ್ನ ಅಂಶಗಳಾದ ಮೇಲೆ ಯಾರಿಗೆ ಡಿಸ್ರೆಸ್ಪೆಕ್ಟ್ ಅಥವಾ ಯಾರಿಗೆ ಹಿಂಸೆ ಮಾಡಿದ್ರು ಕೂಡ ಅದು ಇಂಡೈರೆಕ್ಟ್ಲಿ ಭಗವಂತನಿಗೆ ನೋವಾಗುತ್ತೆ. ಈ ಜಗತ್ನಲ್ಲಿ ಎರಡು ರೀತಿಯ ಜನರಿರ್ತಾರೆ. ಒಂದು ಭಕ್ತ ಆದ್ರೆ, ಇನ್ನೊಂದು ರಾಕ್ಷಸ. ತ್ರೇತಾಯುಗದಲ್ಲಿ ಹನುಮಂತ ಭಕ್ತನಾದರೆ ರಾವಣ ರಾಕ್ಷಸ. ಹಿರಣ್ಯಕಶಿಪು ರಾಕ್ಷಸನಾದ್ರೆ ಅವನ ಮಗ ಮಹಾನ್ ಭಕ್ತ ಪ್ರಹ್ಲಾದ್ ಮಹಾರಾಜ. ಹಿರಣ್ಯಕಶಿಪು ಎಲ್ಲರನ್ನು ಡಿಸ್ರೆಸ್ಪೆಕ್ಟ್ ಮಾಡ್ಕೊಂತ ಎಲ್ಲರನ್ನು ಹಿಂಸಿಸ್ತಾ ಇದ್ರೆ, ಪ್ರಹ್ಲಾದ್ ಮಹಾರಾಜ ಎಲ್ಲರಿಗೂ ಗೌರವವನ್ನು ಕೊಡ್ತಾ ಎಲ್ಲರನ್ನ ರಕ್ಷಿಸ್ತಾ ಇರ್ತಾನೆ. ಪ್ರಹ್ಲಾದ್ ಮಹಾರಾಜ ಇಡೀ ಈ ಭಾರತ ವರ್ಷದ ರಾಜನಾಗಿದ್ರು ಕೂಡ ಒಬ್ಬ ಸರ್ವೆಂಟ್, ಕೂಡ ಅಷ್ಟೇ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇರ್ತಾರೆ. ಸಕಲ ಚರಾಚರಗಳಿಗೆ ಅದರದೇ ಆದ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇರ್ತಾರೆ. ಅಷ್ಟೇ ಯಾಕೆ, ತನ್ನನ್ನೇ ಎಷ್ಟೋ ಬಾರಿ ಕೊಲ್ಲಲು ಪ್ರಯತ್ನಿಸಿದ ತನ್ನ ತಂದೆ ಹಿರಣ್ಯಕಶಿಪುವಿಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇರ್ತಾರೆ. ಆಕ್ಚುಲಿ ಈ ಬಿಹೇವಿಯರ್ನೇ ಭಗವಂತ ನಮ್ಮಲ್ಲಿ ನೋಡಕ್ ಇಷ್ಟಪಡೋದು. ಅಷ್ಟೇ ಯಾಕೆ ಶ್ರೀಕೃಷ್ಣ ಭಗವಂತ ದ್ವಾರಕಿನಲ್ಲಿ ಆಡಳಿತ ಮಾಡ್ತಿರ್ಬೇಕಾದ್ರೆ ನಾರದನಿಯವರು ಬರ್ತಾರೆ, ಸುಧಾಮ ಬರ್ತಾರೆ. ಸುಧಾಮ ಅತಿ ಬಡವ ಬ್ರಾಹ್ಮಣನಾಗಿದ್ರು ಕೂಡ ಶ್ರೀಕೃಷ್ಣ ಅವನ ಪಾದ ಪೂಜೆಯನ್ನು ಮಾಡ್ತಾರೆ. ಬ್ರಾಹ್ಮಣ ಅಂದ್ರೆ ಜನರಲಿ ಟೀಚರ್ ಅಂತ. ಅವನನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡಬೇಕು ಅಂತ ಇವನ್ ಶ್ರೀಕೃಷ್ಣ ಪರಮಾತ್ಮನೇ ತೋರಿಸ್ಕೊತಾನೆ. ಈ ಎಲ್ಲಾ ಉದಾಹರಣೆಗಳನ್ನ ಗಮನಿಸಿದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಎಲ್ಲಾ ಗುಡ್ ಕ್ವಾಲಿಟೀಸ್ ಹೊಂದಿರೋ ಭಕ್ತ ಕೆಟಗರಿನಲ್ಲಿ ನಾವಿದೀವೋ ಅಥವಾ ಎಲ್ಲಾ ಬ್ಯಾಡ್ ಕ್ವಾಲಿಟೀಸ್ ಹೊಂದಿರೋ ರಾಕ್ಷಸ ಕೆಟಗರಿನಲ್ಲಿ ನಾವಿದೀವೋ. ಇದರಿಂದ ಕ್ಲಿಯರ್ಲಿ ಗೊತ್ತಾಗುತ್ತೆ, ಯಾರಾದ್ರೂ ಭಗವಂತನ ಒಲಿಸ್ಕೋಬೇಕು, ಯಾರಿಗಾದ್ರೂ ಭಗವಂತನ ಆಶೀರ್ವಾದ ಬೇಕು ಅಂತಂದ್ರೆ ಅವನು ಫಸ್ಟ್ ಅವನ ಬಿಹೇವಿಯರ್ ನ ಕರೆಕ್ಟ್ ಮಾಡ್ಕೊಂತ ಬರಬೇಕು ಅಂತ. ಹರೇ ಕೃಷ್ಣ.